ಕುಂಬಾರ ಗುಂಡಯ್ಯ ಹೆಸರು ಕೇಳಿರಿ ತಂಗಿ. ಈಗೇನು ಬೀದರ್ ಜಿಲ್ಲೆಯೊಳಗ ಭಾಲ್ಕಿ ಭಾಲ್ಕಿ ಅಂತ ಕರೀತಾರದಲ್ಲ, ಅದಕ್ಕೆ ಮೊದಲು ಭಲ್ಲುಕೆ ಭಲ್ಲುಕೆ ಅಂತ ಕರಿತಿದ್ರು. ಗಡಿಗೆ ಕಾಯಕವನ್ನ ಮಾಡ್ತಕ್ಕಂಥ ಗುಂಡಯ್ಯ. ಎಂಥ ಭಕ್ತಿ ಶಿವನ ಮ್ಯಾಲ ಅಂತಂದ್ರ ಮುಗಿದು ಹೋತು. ಶಿವ ಅಂತಂದ್ರ ಊಟ, ನೀರಡಿಕೆ, ನಿದ್ರೆ ಎಲ್ಲವನ್ನೂ ಕೂಡ ಮರೆತು ಬಿಡ್ತಿದ್ದ. ಉಣ್ಣುವಾಗ, ತಿನ್ನುವಾಗ, ಬೀಳುವಾಗ, ಏಳುವಾಗ, ನಿತ್ಯವೂ ಕೂಡ ಕಾಯಕ ಮಾಡುವಾಗ ಶಿವ ಶಿವ, ಶಂಕರ, ಮಹಾದೇವ, ಕರುಣಾಕರ, ಗಂಗಾಧರ ಅಂತ ತಿಳ್ಕೊಂಡು ಆನಂದದಿಂದ ಶಿವನ ಗುಣಗಾನ ಮಾಡ್ತಾ 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 ಗಡಿಗೆ ಮಾಡ್ತಿದ್ದ. ಆ ಗಡಿಗೆಯನ್ನ ಭಟ್ಟಿಯೊಳಗೆ ಹಾಕಿ ಸುಡುತ್ತಿದ್ದ. ಸುಟ್ಟಿರ್ತಕ್ಕಂಥ ಗಡಿಗೆ ಹೆಂಗ ಚೆನ್ನಾಗಿ ಸುಟ್ಟವೋ ಇಲ್ಲೋ ಅಂತ ತಿಳ್ಕೊಂಡು ಹಿಂಗ ಎರಡು ಕೈಗಳಿಂದ ಹಿಂಗ ಟಣ್ 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 ಅಂತ ಹಿಂಗ ಬಾರಿಸಿ ನೋಡ್ತಿದ್ದ. ಯಾವ ಗಡಿಗೆ ಬಹಳ ಚಂದ ಸುಟ್ಟದ ಆ ಗಡಿಗೆ ಹಿಂಗ ಹೆಗಲ ಮೇಲೆ ಹಿಂಗ ಇಟ್ಕೊಂಡವನ ಹೆಂಗ ನಮ್ಮ ಯಲ್ಲಪ್ಪ ನಾ ಧೇಮ್ ಧೇನ್ನ ಅಂತ ತಿಳ್ಕೊಂಡು ಏನು ತಬಲಾ ಬಾರಿಸ್ತಾನಲ್ಲ, ಹಂಗ ತಬಲಾ ಬಾರಿಸ್ದಂಗ ಗಡಿಗೆ ಬಾರಿಸ್ತಿದ್ದ. ಆ ತಾಳಕ್ಕೆ ತಕ್ಕಂಗ ಬಾರಿಸ್ತಿದ್ದ. ತಾ ಹೆಂಗ ಬಾರಿಸ್ತಾನ ಹಂಗ ತಾಳಕ್ಕೆ ತಕ್ಕಂಗ ಕುಣಿತಿದ್ದ. ಕುಣಕೋ ಅಂತ ಶಿವ ಶಿವ ಅಂತ ತಿಳ್ಕೊಂಡು ಭಜನೆಯನ್ನ ಮಾಡ್ತಾ ಇದ್ರ ಏನು ನೋಡ್ಬೇಕು ಆ ಭಕ್ತಿಯ ವೈಭವ. ಒಂದು ದಿವಸ ಚೆನ್ನಾಗಿ ಸುಟ್ಟಿರ್ತಕ್ಕಂಥ ಗಡಿಗೆ ತಗೊಂಡ ಬಾರಿಸದ. ನಾದ ಬಹಳ ಚಲೋ ಬಂತು. ಅಬ್ಬಾ, ಇದು ಶಿವನ ಭಕ್ತಿ ಮಾಡಕ ಬಹಳ ಯೋಗ್ಯ ಅದ ಅಂತ ತಿಳ್ಕೊಂಡು ಹೆಗಲ ಮೇಲೆ ಇಟ್ಕೊಂಡವನ ಎರಡು ಕೈಯಿಂದ ಆ ಗಡಿಗೆಯನ್ನ ಬಾರಿಸ್ತಾ ತಾಳಕ್ಕೆ ತಕ್ಕಂತ ಕುಣಿತಾ 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 ಭಕ್ತಿಯೊಳಗ ತಲ್ಲೀನ ಆಗಿಬಿಟ್ಟನ ಕುಂಬಾರ ಗುಂಡಯ್ಯ. ಯಾವಾಗ ಇಲ್ಲಿ ತಕಥೈ ಅಂತ ಇವ ಕುಣಿಯಾಕತ್ತಾನ, ಈ ಗಡಿಗೆಯ ನಾದ ಕೈಲಾಸದಲ್ಲಿ ಇರತಕ್ಕಂಥ ಪರಮಾತ್ಮನ ಕಿವಿಗೆ ಮುಟ್ಟಿಬಿಟ್ಟದ. ಮೊದಲೇ ಏನು ನಮ್ಮ ಶಿವ ಅಂತಂದ್ರೆ ಏನು? ನಟರಾಜ. ನೋಡ್ರಿನಿಲ್ಲ ಶಿವನ ಅವತಾರ ಹೆಂಗದ. ಕುಣಿತಿರ್ತಾನ, ಈ ಕಡೆ 5-6 ಕೈ, ಈ ಕಡೆ 5-6 ಕೈ, ರುಂಡಮಾಲ, ಆ ಜಡೆಯಲ್ಲಿ ಇರ್ತಕ್ಕಂಥ ಗಂಗೆ, ಕೊರಳಲ್ಲಿ ಇರ್ತಕ್ಕಂಥ ಆ ನಾಗ, ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಡಮರುಗ. ಏನದು ಶಿವನ ಅವತಾರ. ಕೆಳಗ ಈತ ಗಡಿಗೆಯನ್ನ ಬಾರಿಸ್ತಾ ಇದ್ರ ಈ ಗಡಿಗೆಯ ನಾದಕ್ಕ ತಾಳಕ್ಕೆ ತಕ್ಕಂಗ ಕೈಲಾಸದಾಗ ಶಿವ ಕುಣ್ಯಾಕ ಶುರು ಮಾಡಿಬಿಟ್ಟ. ಯಾವಾಗ ಶಿವ ಕೈಲಾಸದೊಳಗ ತಕಥೈ ಅಂತ ಕುಣ್ಯಾಕ ಶುರು ಮಾಡ್ದ, ಪಾರ್ವತಿಗೆ ಆಶ್ಚರ್ಯ ಆತು. ನನ್ನ ಗಂಡ ಕೈಲಾಸದೊಳಗ ಈ ರೀತಿ ಕುಣಿದಿದ್ದೇ ಇಲ್ಲ, ಎಷ್ಟು ಚಂದ ಕುಣಿಯಾಕತ್ತಾನ, ಏನು ಅದ್ಭುತವಾಗಿ ಕುಣಿಯಾಕತ್ತಾನ, ಅಬ್ಬಬ್ಬ ನೋಡಾಕ 2 ಕಣ್ಣು ಸಾಲದು ಅಂತ ತಿಳ್ಕೊಂಡು ಪಾರ್ವತಿನೂ ಕೂಡ ಆನಂದದಿಂದ ನೋಡಾಕತ್ತಾಳ. ನೋಡಿದಳು ಹತ್ತಿರ ಬಂದು ಭುಜದ ಮೇಲೆ ಕೈ ಇಟ್ಟು, ಹೇ ನಟರಾಜ, ಗಂಗಾಧರ, ಏನು ಮೈ ಮರೆತು ಕುಣಿಯಾಕತ್ತೀಯಲ್ಲ ನೀನು, ಇಡೀ ಜಗತ್ತನ್ನೇ ಕುಣಿಸ್ತಕ್ಕಂಥವನು ನೀನು, ನಿನಗೆ ಯಾರು ಕುಣಿಸಾಕತ್ತಾರ? ನೋಡ್ರಿ, ಪರಮಾತ್ಮ ಏನ್ ಮಾಡ್ತಾನ, ಇಡೀ ಜಗತ್ತನ್ನೇ ಕುಣಿಸಾವ, ಆದ್ರೆ ಇವತ್ತು ತಾನೇ ಕುಣಿಯಾಕತ್ತಾನ. ಅದಕ್ಕೆ ಪಾರ್ವತಿ ಕೇಳ್ತಾಳ, ಹೇ ಶಂಕರ, ನಿನಗ ಯಾರು ಕುಣಿಸಾಕತ್ತಾರ? ಅವಾಗ ಪರಮೇಶ್ವರ ಅಂತನಂತ, ಪಾರ್ವತಿ, ಭೂಲೋಕದೊಳಗ ಕುಂಬಾರ ಗುಂಡಯ್ಯ ಎಂಬತಕ್ಕಂಥ ನನ್ನ ಭಕ್ತ ಅದನ. ಭಕ್ತಿಯಿಂದ ಆತ ಗಡಿಗೆಯನ್ನ ಬಾರಿಸ್ತಾ ಇದ್ರ, ಭಕ್ತಿಯಿಂದ ನನ್ನ ಭಕ್ತಿಯನ್ನ ಮಾಡ್ತಾ ಇದ್ರ, ಆ ಭಕ್ತಿಗೆ, ಆ ಗಡಿಗೆಯ ನಾದಕ್ಕ ನನಗೆ ಕುತ್ಕೊಳ್ಳಕ್ ಆಗುವಲ್ದು, ಅದಕ್ಕೆ ನಾನು ತಕಥೈ ಅಂತ ಕುಣಿಯಾಕತ್ತೀನಿ ಗಿರಿಜಾ. ಹಾಗಾದ್ರೆ ನಿಮ್ಮನ್ನೇ ಕುಣಿಸ್ತಾ ಇರತಕ್ಕಂಥ ಆ ಕುಂಬಾರ ಗುಂಡಯ್ಯನನ್ನ ನಾನು ನೋಡ್ಬೇಕಲ್ಲ ಅಂತಾಳ ಪಾರ್ವತಿ. ಯಾರು ಬೇಡಂತಾರೆ, ನಡಿ, ಅವ ಎಂಥ ಭಕ್ತಿ ಅದ ಅನ್ನೋದು ನಾ ತೋರಿಸ್ತೀನಿ ಅಂತ ತಿಳ್ಕೊಂಡು ಕೈಲಾಸದಿಂದ ಪಾರ್ವತಿಯನ್ನ ಕರ್ಕೊಂಡು ಭೂಲೋಕದ ಕಡೆಗೆ ಬರಾಕತ್ತಾನ ಪರಮಾತ್ಮ. ಇವರ ಬೆನ್ನ ಹತ್ತಿ ಗಣಪ, ಷಣ್ಮುಖ, ಇವರ ಜೊತೆಗೆ ಬ್ರಹ್ಮ, ವಿಷ್ಣು, ರುದ್ರ, ಲಕ್ಷ್ಮಿ, ಸರಸ್ವತಿ, ಕಾಳಿ, ಇಂದ್ರ, ಚಂದ್ರ, ಎಲ್ಲ ದೇವಾನು ದೇವತೆಗಳು ಪರಮಾತ್ಮನನ್ನೇ ಕುಣಿಸ್ತಾ ಇರ್ತಕ್ಕಂಥ ಆ ಭಕ್ತ ಎಂಥವು ಇರಬಹುದು ಅಂತ ತಿಳ್ಕೊಂಡು ನಾ ನೋಡ್ಬೇಕು, ನೀ ನೋಡ್ಬೇಕು ಅಂತ ತಿಳ್ಕೊಂಡು ಆಕಾಶ ಮಾರ್ಗವಾಗಿ ಬರ್ತಾ ಇದ್ದಾರೆ ದೇವಾನು ದೇವತೆಗಳು. ಪರಮಾತ್ಮ ಅಂತನ, ನೀವೆಲ್ಲರೂ ಇಲ್ಲೇ ನಿಂದಿರ್ರಿ, ಇಲ್ಲಿಂದಲೇ ಅವನು ಭಕ್ತಿಯನ್ನ ನೋಡ್ರಿ ಅಂತ ತಿಳ್ಕೊಂಡು
ಹೇಳಿ ತಾನು ಏನು ಮಾಡ್ದ ಶಿವ ಅಂತಂದ್ರ, ಯಾವ ಕುಂಬಾರ ಗುಂಡಯ್ಯ ತನ್ನ ಮನೆಯ ಅಂಗಳದೊಳಗ ಶಿವನ ಭಕ್ತಿಯನ್ನ ಮಾಡ್ತಾ ಮಾಡ್ತಾ ಕುಣಿತಾ ಇದ್ದ, ಆ ಅಂಗಳದೊಳಗ ಲಿಂಗ ರೂಪದಿಂದ ಪ್ರಕಟ ಆಗಿಬಿಟ್ಟ. ನೋಡ್ರಿ ನಿಲ್ಲ ಲಿಂಗ. ಇಲ್ಲಿ ನಮ್ಮ ಅಜ್ಜಾರು ಮೊನ್ನೆ ಪ್ರತಿಷ್ಠಾಪನೆ ಮಾಡ್ಯಾರ ಒಳಗ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಆ ಒಂದು ಲಿಂಗ ಎಷ್ಟು ಅದ್ಭುತ ಅದ. ಈ ರೀತಿಯಾಗಿ ಆ ಲಿಂಗದ ರೂಪದೊಳಗ ಪ್ರಕಟ ಆಗಿಬಿಟ್ಟ ಶಿವ ನೋಡ್ತನ ಕುಂಬಾರ ಗುಂಡಯ್ಯ ತನ್ನ ಮನೆಯ ಅಂಗಳದೊಳಗ ಪರಮಾತ್ಮ ಲಿಂಗ ರೂಪದಿಂದ ಉದ್ಭವ ಆಗ್ಯಾನಂತ ತಿಳ್ಕೊಂಡು ಆ ಲಿಂಗವನ್ನ ನೋಡ್ತಾ ನೋಡ್ತಾ ಮತ್ತಷ್ಟು ಕುಣಿಯಾಕತ್ತ, ಭಕ್ತಿಯಿಂದ ಹಾಡ್ತಾ ಕುಣಿತಾ 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 ಹಿಂಗ ತನ್ನ ಮೈಯನ್ನ ಮರಿತಾ ಇರತಕ್ಕಂತ ಸಂದರ್ಭದೊಳಗ ಶಿವನಿಗೆ ಮತ್ತೆ ನೋಡಾಕ ಆಗ್ಲಿಲ್ಲ. ಮತ್ತೆ ಸ್ವತಃ ತಾನೇ ನಟರಾಜನಾಗಿ ಕುಣಿಯಾಕತ್ತ. ಸಾಕ್ಷಾತ್ ಸಾಕಾರ ರೂಪದಿಂದಲೇ ಯಾವಾಗ ನಟರಾಜನಾಗಿ ಕುಣಿಯಾಕತ್ತ ನೋಡ್ತನ ಕುಂಬಾರ ಗುಂಡಯ್ಯ, ಅಬ್ಬಬ್ಬ ನನ್ನ ಮನೆಯ ಅಂಗಳದೊಳಗ ಕುಂಬಾರ ಗುಂಡಯ್ಯ ನಾಟ್ಯ ಆಡಕತ್ತನಂತ ತಿಳ್ಕೊಂಡು ಪರಮಾತ್ಮನನ್ನ ನೋಡ್ತಾ ನೋಡ್ತಾ ಗುಂಡಯ್ಯ ಕುಣಿಯಾಕತ್ತಾನ, ಗುಂಡಯ್ಯನನ್ನ ನೋಡ್ತಾ ಪರಮಾತ್ಮ ಕುಣಿಯಾಕತ್ತಾನ. ಒಬ್ಬರನ್ನ ಒಬ್ಬರು ನೋಡ್ಕೊಂತ ನೋಡ್ಕೊಂತ ಕುಣಿಯಾಕತ್ರು ಕುಣಿಯಾಕತ್ರು ಕುಣಿಯಾಕತ್ರು. ಹೇಳ್ತೀನಿ ನಿಮಗ, ಇವ್ರು ಕುಣಿಯೋದನ್ನ ನೋಡಿ ಕುಂಬಾರ ಗುಂಡಯ್ಯ ಏನು 100 ಗಡಿಗೆಯನ್ನ ಮಾಡಿ ಇಟ್ಟಿದ್ನಲ್ಲ, ಆ ಗಡಿಗೆಗಳು ಕುಣಿಯಾಕ ಶುರು ಮಾಡಿಬಿಟ್ಟು ಗಡಿಗೆಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಆ ಚಕ್ರವನ್ನ ತಿರುಗಿಸ್ತಕ್ಕಂತ ಏನು ಕೋಲು ಇತ್ತಲ್ಲ, ಕೋಲು ಕುಣಿಯಾಕ ಶುರು ಮಾಡ್ತು. ಆ ಚಕ್ರ ಕುಣಿಯಾಕ ಶುರು ಮಾಡ್ತು. ಅಂಗಳದಲ್ಲಿ ಇರ್ತಕ್ಕಂತ ಎಲ್ಲಾ ವಸ್ತುಗಳು ಕುಣಿಯಾಕ ಶುರು ಮಾಡಿಬಿಟ್ಟು. ಏನದು ನೃತ್ಯ, ಏನದು ನಾಟ್ಯ. ಒಬ್ಬರನ್ನು ನೋಡಿ ಒಬ್ಬರು ಕುಣಿಯಾಕತ್ತಾರ. ಏನು ಆನೆಯ ಚರ್ಮವನ್ನ ಸುತ್ತಕೊಂಡಿದ್ನಲ್ಲ ಪರಮಾತ್ಮ, ಆ ಕುಣಿತದ ಹೊಡೆತಕ್ಕೆ ಅತ್ತಗಮ್ ಹೋಯ್ತದ ಇತ್ತಗಮ್ ಹೋಯ್ತದ. ಕೊಳ್ಳಾಗಿರ್ತಕ್ಕಂಥ ರುಂಡ ಮಾಲೆಗಳು ಒಂದಲ್ಲ ಎರಡಲ್ಲ ಅನೇಕ ರುಂಡ ಮಾಲೆಗಳು ಬೊಬ್ಬೆ ಇಡಕತ್ತವ. ಶಿವನೇ ಎಷ್ಟು ಕುಣಿಯಕತ್ತಿಯಪ್ಪೋ, ನಾವು ಸಾಯ್ತೀವ್ರಪ್ಪೋ ಅಂತ ತಿಳ್ಕೊಂಡು ಕೊರಳಾಗಿರ್ತಕ್ಕಂಥ ರುಂಡ ಮಾಲೆಗಳು ಬೊಬ್ಬೆ ಇಡಕತ್ತವ. ಕೊರಳಾಗಿರ್ತಕ್ಕಂಥ ಆ ನಾಗರ ಹಾವು ಆ ಶಿವನ ಕುಣಿತಕ್ಕ ಅತ್ತಗಮ್ ಹೋಯ್ತದ ಇತ್ತಗಮ್ ಹೋಯ್ತದ. ಆ ಕುಣಿಯುವ ಕಡತಕ್ಕ ಜಾರಿ ಕೆಳಗೆ ಬೀಳಾಕತ್ತದ, ಮತ್ತು ಮ್ಯಾಲ ಹತ್ತಾಕ ಶುರು ಮಾಡಿಬಿಟ್ಟದ. ಯಾವಾಗ ಆನಂದದಿಂದ ಕುಣಿಯಕತ್ತಾನ, ಶಿವನ ಜಡೆಯಲ್ಲಿ ಇರ್ತಕ್ಕಂಥ ಆ ಚಂದ್ರ ಒಂದ ಸೌನ ಹೊಯ್ದಾಡಕತ್ತಾನ. ತಲೆಯ ಮೇಲಿರ್ತಕ್ಕಂಥ ಗಂಗೆ ಅತ್ತ ಇತ್ತ ಒಂದೇ ಸೌನ ಹೊಯ್ದಾಡಕತ್ತಾಳ. ಏನದು ನಾಟ್ಯ. ನಟರಾಜನಾಗಿ ಕುಣಿದ ಶಿವ 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 ಅದು ಅದ್ಭುತ. ಯಾವಾಗ ಈ ರೀತಿಯಾಗಿ ಭಕ್ತಂ ನೋಡಿ ಶಿವನು ಕುಣಿಯಲು, ಶಿವನಂ ನೋಡಿ ಭಕ್ತಂ ಕುಣಿಯಲು, ಇವರಿಬ್ಬರ ನೋಡಿ ಗಣಪತಿ ಕುಣಿಯಲು. ಯಾವಾಗ ಒಬ್ಬರನ್ನು ನೋಡಿ ಒಬ್ಬರು ಕುಣಿಯಾಕತ್ತಾರ, ಪಾರ್ವತಿ ವಿಚಾರ ಮಾಡಿದಳು, ಹಿಂಗ ಬಿಟ್ರೆ ಜಗತ್ತು ಪ್ರಳಯ ಆಗ್ತದ, ಹಿಂಗ ಬಿಟ್ರ ಜಗತ್ತು ಪ್ರಳಯ ಆಗ್ತದ ಅಂತ ತಿಳ್ಕೊಂಡು ತಾನು ಆಕಾಶ ಮಾರ್ಗದಿಂದ ಕೆಳಗೆ ಇಳಿದು ಮೈ ಮರೆತು ಕುಣಿತಾ ಇರ್ತಕ್ಕಂಥ ಶಿವನ ಆ ಮೈ ಮುಟ್ಟಿ ಎಚ್ಚರಿಸಿ, ಶಿವನೇ ಶಂಕರ ಗಂಗಾಧರ ಎಚ್ಚರನಾಗು ಎಚ್ಚರನಾಗು ಎಚ್ಚರನಾಗು. ಆವಾಗ ಶಿವ ಶಾಂತ ಆದ. ಶಿವ ಹೇಳ್ತಾನ, ಗುಂಡಯ್ಯ ಗುಂಡಯ್ಯ ಸಮಾಧಾನ ಆಗು. ಏನು ಖುಷಿ. ಅವನು ನೋಡಿ ಇವನಿಗೆ ಸಂತೋಷ, ಇವನವ ನೋಡಿ ಅವನಿಗೆ ಸಂತೋಷ. ಅದ್ಭುತ 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 ಅದು. ಆವಾಗ ಶಿವ ಅಂತನ, ಗುಂಡಯ್ಯ ನಿನ್ನ ಭಕ್ತಿ ಬಹಳ ದೊಡ್ಡದು. ನಿನ್ನ ಭಕ್ತಿಗೆ ನೋಡು, ಕೈಲಾಸದಿಂದ ನಿನ್ನ ಮನೆಯ ಅಂಗಳಕ್ಕೆ ಬಂದು ನಟರಾಜನಾಗಿ ಕುಣಿದು ಬಿಟ್ಟೆ, ಏನು ಬೇಕು ಕೇಳು ಅಂತನ. ಯಾರು? ಪರಮಾತ್ಮ. ಏನು ಸಾಯುಜ್ಯ ಬೇಕೋ, ಸಾಲೋಕ್ಯ ಬೇಕೋ, ಸಾಮೀಪ್ಯ ಬೇಕೋ, ಏನು ಯಾವ ಪದವಿ ಬೇಕು ಕೇಳು ಅಂದಾಗ, ನಿನ್ನ ಪದವಿ ತಗೊಂಡು ನಾನು ಏನ್ ಮಾಡ್ಲಿ ಪರಮಾತ್ಮ, ನನಗೆ ಕೊಡಬೇಕಾಗಿತ್ತು ಅಂತಂದ್ರ ಈಗ ಏನು ನಾನು ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಬದುಕ್ತೀನಲ್ಲ, ಇನ್ನಷ್ಟು ದುಡಿತಕ್ಕಂತ ಶಕ್ತಿ ಕೊಡು ಹೊರತು ನಿನ್ನ ಕೈಲಾಸ ತಗೊಂಡು ಏನು ಮಾಡಲಿ ಅಂತನು ಕುಂಬಾರ ಗುಂಡಯ್ಯ. ಕುಂಬಾರ ಗುಂಡಯ್ಯ ಸಾಮಾನ್ಯ ಒಬ್ಬ ಭಕ್ತ ನಿಮ್ಮಂಗ. ಭಕ್ತಿಯೊಳಗಿರ್ತಕ್ಕಂಥ ಶಕ್ತಿ ಎಂಥದ್ದು ಅಂತಂದ್ರ
ಪರಮಾತ್ಮನನ್ನೇ ಮನೆಯ ಅಂಗಳಕ್ಕೆ ತರತಕ್ಕಂಥ ಒಂದು ದೊಡ್ಡ ಶಕ್ತಿ ತಂಗಿ ಭಕ್ತಿಯೊಳಗದರೆ ಬಾ, ಭಕ್ತಿಯೊಳಗದ. ಅದು